ಹೆಲೋ ಫ್ರೆಂಡ್ಸ್, ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 5ನೇ ತರಗತಿಯ ದ ಡಿಕ್ಷನರಿ ಕ್ಲೂ ಹಂಟ್ ಆಕ್ಟಿವಿಟಿ ಶೀಟ್ 7 ನೋಡೋಣ. ಹಿಂದಿನ ವಿಡಿಯೋದಲ್ಲಿ ನಾನು ಆಕ್ಟಿವಿಟಿ ಶೀಟ್ 6ರವರೆಗೆ ಮಾಡಿದ್ದೆ. ರೈಟ್ ದ ಫಾಲೋವಿಂಗ್ ವರ್ಡ್ಸ್ ಇಂದ ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಬರೀಬೇಕಂತೆ. ಸೊ ಇಲ್ಲಿ ಬರೆದಿದ್ದೀವಿ. ಸೊ ಅದಾದಮೇಲೆ ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ಆನ್ಸರ್, ಸರ್ಕಲ್ ದ ವರ್ಡ್ ದಟ್ ಅಪಿಯರ್ಸ್ ಫಸ್ಟ್ ಇನ್ ದ ಡಿಕ್ಷನರಿ. ಡಿಕ್ಷನರಿಯಲ್ಲಿ ನಮಗೆ ಫಸ್ಟ್ ಯಾವ್ದು ಬರುತ್ತೆ ಅದನ್ನು ಸರ್ಕಲ್ ಮಾಡಬೇಕಂತೆ. ಸೊ ಅಮಾಂಗ್ ದೀಸ್ ವಿಚ್ ವರ್ಡ್ ಕಮ್ಸ್ ಲಾಸ್ಟ್ ಇನ್ ದ ಡಿಕ್ಷನರಿ. ಡಿಕ್ಷನರಿಯಲ್ಲಿ ಯಾವುದು ಲಾಸ್ಟ್ ಆಗಿ ಬರುತ್ತೋ ಈ 4ರಲ್ಲಿ ಯಾವ್ದು ಲಾಸ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು ಬರೀಬೇಕು. ಸೊ ಆಫ್ಟರ್ ದ ನೆಕ್ಸ್ಟ್ ವರ್ಕ್ಶೀಟಲ್ಲಿ ದ ಡಿಕ್ಷನರಿ ಡ್ಯಾಶ್ ಆ್ಯಂಡ್ ದ ರಿಕವರಿ ಲ್ಯಾಬ್ ಇದೆ. ಸೊ ಇಲ್ಲಿ ನೋಡಬಹುದು, ಇಲ್ಲೆಲ್ಲ ಜಂಬಲ್ಡ್ ಆಗಿದೆ, ಆಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಅದನ್ನು ನಾವಿಲ್ಲಿ ಸರಿ ಮಾಡಿ ಬರೆದಿದ್ದೀವಿ. ಓಕೆ, ಸಮ್ಮರ್, ವೆಂಡರ್, ಫೌಂಡ್, ಸ್ಕೂಲ್, ಬ್ಯೂಟಿಫುಲ್, ಫ್ರೆಂಡ್. ನೆಕ್ಸ್ಟು ಸೀಕ್ರೆಟ್ ವರ್ಡ್ ಇದೆ. ಸೊ ಕಂಪ್ಲೀಟ್ ಮಾಡಬೇಕು. ನಾವು ಇದನ್ನು ಡಿಕ್ಷನರಿ ನೋಡ್ಕೊಂಡು ಮಾಡಬೇಕು. ಸೊ ಜಂಗಲ್ ಇದೆ, ಇಲ್ಲಿ ಫಾರೆಸ್ಟ್, ಟು, ಲಾಂಗ್, ಈಟ್, ಲರ್ನ್, ವಾಟರ್. ಸೊ ಮಾಡಿದ್ದೀವಿ. ಓಕೆ ಫೈನ್. ನೆಕ್ಸ್ಟ್ ಅದಾದಮೇಲೆ ಸೊ ಇಲ್ಲಿ ಲೆಟ್ಸ್ ಬಿ ದ ನ್ಯೂಸ್ ರೀಡರ್. ಇಲ್ಲಿ ಒಂದು ನ್ಯೂಸ್ ಪೇಪರಿನ ಒಂದು ಕಟೌಟ್ ಕೊಟ್ಟಿದ್ದಾರೆ, ಅದನ್ನು ಓದ್ಬಿಟ್ಟು ಇಲ್ಲಿ ಆನ್ಸರ್ಸ್ಗಳನ್ನು ಮಾಡಿದ್ದೀವಿ. ಸೊ ವಾಟ್ ಈಸ್ ದ ನೇಮ್ ಆಫ್ ದ ನ್ಯೂಸ್ ಪೇಪರ್ ಅದನ್ನೆಲ್ಲ ಓದ್ಬಿಟ್ಟು ಮಾಡಿರೋದು. ಅರ್ಜುನ್ ದಾಸ್, ಮುಂಬೈ, ಪ್ಲಾಸ್ಟಿಕ್ ಲಿಟರ್, 10 bags ಆಫ್ ಥ್ರಾಶ್, ನ್ಯೂ ರೀಸೈಕಲ್ ಬಿನ್ಸ್. ಓಕೆ ಫೈನ್. ನೆಕ್ಸ್ಟ್ ವರ್ಕ್ಶೀಟಲ್ಲಿ ಲೆಟ್ಸ್ ಬಿ ದ ನ್ಯೂಸ್ ರೀಡರ್, ಇದರ ಒಂದು ಕಂಟಿನ್ಯೂಷನ್ ಆಗುತ್ತೆ. ಸೊ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿದ್ದಾರೆ. ವಾಟ್ ಈಸ್ ದ ನೇಮ್ ಆಫ್ ದ ನ್ಯೂಸ್ ಪೇಪರ್ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ದ ಡೈಲಿ ಕ್ರಾನಿಕಲ್. ವೈ ಡಿಡ್ ಅರ್ಜುನ್. ಸೊ ಆನ್ಸರ್ ನೀವು ನೋಡಬಹುದು. ಸೊ ಆನ್ಸರ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಹೌ ಡಿಡ್ ಇಟ್ ಟೇಕ್ ಆನ್ ದ ಗ್ರೀನ್ ಟೀಮ್ ಟು ಕಲೆಕ್ಟ್ ದ ಟ್ರ್ಯಾಶ್ ಬ್ಯಾಗ್ ಅಂದರೆ 2 hours. ವಾಟ್ ಡಸ್ ದ ವರ್ಡ್ ಲಿಟರ್ ಮೀನ್ಸ್ ಅಂತಂದರೆ ಟ್ರ್ಯಾಶ್, ಗಾರ್ಬೇಜ್, ಪ್ಲಾಸ್ಟಿಕ್ ವೇಸ್ಟ್. ಸರಿ ಅಥವಾ ತಪ್ಪನ್ನು ತಿಳಿಸಿ ಅಂತ ಕೊಟ್ಟಿದ್ದಾನೆ. ಅರ್ಜುನ್ ವೇಟೆಡ್ ಫಾರ್ ದ ಅಡಲ್ಟ್ಸ್ ಟು ಕಮ್ ಆ್ಯಂಡ್ ಕ್ಲೀನ್ ಅಪ್ ದ ಪಾರ್ಕ್ ಫಸ್ಟ್. ಇಟ್ಸ್ ಅ ಫಾಲ್ಸ್. ದೆನ್ ಸೆಕೆಂಡ್ ಒನ್ ಇಸ್ ದ ಟ್ರೂ ಆ್ಯಂಡ್ ದ ಥರ್ಡ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್. ನೆಕ್ಸ್ಟ್ ಲೆಟ್ಸ್ ಎಕ್ಸ್ಪ್ಲೋರ್ ದ ಅಡ್ವರ್ಟೈಸ್ಮೆಂಟ್. ಇಲ್ಲಿ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಕೊಟ್ಟಿದ್ದಾರೆ, ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಸೊ ಇದು ಅಡ್ವರ್ಟೈಸ್ಮೆಂಟ್ ಯಾವುದ್ರ ಬಗ್ಗೆ? ಬ್ಯಾಕ್ ಪ್ಯಾಕ್ ಬಗ್ಗೆ. ಅಂಗಡಿ ಹೆಸರೇನು? ಬ್ಯಾಗ್ ಹಬ್ ಬಗ್ಗೆ. ಸೊ ಇಲ್ಲಿ ಕ್ಯಾಚಿ ವರ್ಡ್ಸು. ಕ್ಯಾಚಿ ಅಂತ ಅಂದರೆ ಜನರ ಒಂದು ಮನಸ್ಸನ್ನು ಅಟ್ರಾಕ್ಟ್ ಮಾಡುವಂಥ, ಕ್ಯಾಚ್ ಮಾಡುವಂಥ ವರ್ಡ್ಸ್ ಯಾವುದು? ಗ್ರ್ಯಾಬ್ ದ ಸೇಲ್, ಹರಿ ಅಪ್, ಲಿಮಿಟೆಡ್ ಸ್ಟಾಕ್. ಡಿಸ್ಕೌಂಟ್ ಎಷ್ಟಿದೆ? 15% ಆಫ್, 50% ಆಫ್ ಇದೆ. ನೆಕ್ಸ್ಟು ವೇರ್ ಈಸ್ ದ ಶಾಪ್ ಲೊಕೇಟೆಡ್ ಅಂತಂದರೆ ಚಿಕ್ಕಪೇಟೆ ಮೆಜೆಸ್ಟಿಕ್. ದೇ ಹ್ಯಾವ್ ಗಿವನ್ ದ ಅಡ್ರೆಸ್ ಹಿಯರ್. ಓಕೆ, ಚಿಕ್ಕಪೇಟೆ ಮೆಜೆಸ್ಟಿಕ್. ಅದಾದಮೇಲೆ ನೆಕ್ಸ್ಟು ಕೆಲವೊಂದು ಕೊಟ್ಟಿದ್ದಾರೆ ಕ್ವಶನ್ಸು, ಅದಕ್ಕೆ ರಿಲೇಟೆಡ್ ಆಗಿ ಮೊದಲನೇ ಕ್ವಶನಿಗೆ ಇಲ್ಲಿ ಮ್ಯಾಂಗೋ ಜ್ಯೂಸ್ 20 rupees. ಎರಡನೇ ಕ್ವಶನಿಗೆ ಶೂಸ್ 30%. ಆ್ಯಂಡ್ ದೆನ್ ಮೂರನೇದಕ್ಕೆ ಫ್ರೆಶ್ ಮಿಲ್ಕ್ ಫಾರ್ ಗುಡ್ ಹೆಲ್ತ್. ನೆಕ್ಸ್ಟ್ 4ನೇದಕ್ಕೆ ನ್ಯೂ ಸ್ಟೋರಿ ಬುಕ್ಸ್, ಹ್ಯಾಪಿ ಬುಕ್. ಅದಾದಮೇಲೆ ಇಲ್ಲಿ ಒಂದು ಓನ್ ಅಡ್ವರ್ಟೈಸ್ಮೆಂಟಿಂದು ಒಂದು ಸ್ಲೋಗನ್ ಇದೆ. ಓಕೆ ಫೈನ್. ನೆಕ್ಸ್ಟ್ ಲಿಸನ್ ಆ್ಯಂಡ್ ರೈಟ್ ಇದೆ. ಇಲ್ಲಿ ಡಿಕ್ಟೇಷನ್ ಕೊಡ್ತಾರಂತೆ ಟೀಚರು. ಸೊ ಅದನ್ನು ಬರೀಬೇಕಂತೆ. ಶಾರ್ಟ್ ಓವೆಲ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಯಾವುದಾದ್ರೂ ಕೊಡಬಹುದು. ನೆಕ್ಸ್ಟ್ ಇಲ್ಲಿ ಅ ಪಾರ್ಟ್ ಆಫ್ ದ ಬಾಡಿ, ಹ್ಯಾಂಡು. ನೆಕ್ಸ್ಟು ಟು ಗಿವ್ ಸಮಥಿಂಗ್ ಅವೇ, ಸೆಂಡ್. ಟು ಬಿ ನೈಸ್ ಟು ಸಮ್ ಒನ್, ಕೈಂಡ್. ಅ ಗ್ರೂಪ್ ಆಫ್ ಮ್ಯೂಸಿಷಿಯನ್ ಇಸ್ ಬ್ಯಾಂಡ್. ರೈಟ್ ದ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲಿ ಇರೋದನ್ನು ನೋಡಿದ್ದೀವಿ. ಇಲ್ಲಿ ಪ್ಲೇ ಆ್ಯಂಡ್ ದ ರೇನ್ ಇಸ್ ದ ರೈಟ್. ಶೀಪ್ ಆ್ಯಂಡ್ ಈಟ್ಗೆ ಟಿಕ್ ಮಾಡಿ. ವೇಟ್ ಆ್ಯಂಡ್ ಟ್ರೈನ್, ಡೇ. ಓಕೆ, ನೆಕ್ಸ್ಟ್ ಇಲ್ಲಿ 12 ಮಿಕ್ಸ್ಡ್ ಮತ್ತೆ ಡಿಕ್ಟೇಷನನ್ನು ಕೊಟ್ಟಿದ್ದಾರೆ. ಇಲ್ಲಿ ಡಿಕ್ಟೇಟ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಮಾಡ್ಯೂಲಲ್ಲಿರುವಂಥ ವರ್ಡ್ಸ್ಗಳನ್ನು ಇಲ್ಲಿ ಡಿಕ್ಟೇಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸೌಂಡ್ ಆ್ಯಂಡ್ ಸ್ಪೆಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಓನ್ಲಿ ಶಾರ್ಟ್ ವೆವೆಲ್ಲು ನಿಮ್ಮ ಮಾಡ್ಯೂಲಲ್ಲಿರುವಂತಹದ್ದನ್ನೇ ಕೊಡಬೇಕು. ಓಕೆ, ಇಲ್ಲಿ ಏನಿದೆ? ಲಿಸನ್ ಟು ಯುವರ್ ಆ್ಯಂಡ್ ರೈಟ್ ದ ವರ್ಡ್ಸ್ ಕಾಲ್ಡ್ ಔಟ್. ಇಲ್ಲ ಆಗಿದೆ. ನೆಕ್ಸ್ಟ್ ನೋಡೋಣ. ಚೇಂಜ್ ದ ಶಾರ್ಟ್ ವರ್ಡ್ ಟು ಅ ಲಾಂಗ್ ವೊವೆಲ್ ವರ್ಡ್ ಯೂಸಿಂಗ್ ದ ಟೇಬಲ್ ವಿ ಪ್ರಾಕ್ಟಿಸ್ಡ್. ಆಲ್ರೆಡಿ ವಿ ಹ್ಯಾವ್ ಪ್ರಾಕ್ಟಿಸ್ ದಿಸ್. ಕಿಟ್, ಕೈಟ್, ರಾಬ್, ರೋಬ್, ಟಬ್, ಟ್ಯೂಬ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಇಲ್ಲಿ ಮೂನ್, ನೈಟ್, ಸೋಪ್, ಕೋಟ್, ಗೋಟ್, ಪೂಲ್ ಆಗುತ್ತೆ. ನೆಕ್ಸ್ಟ್ ಲಿಸನ್ ಟು ದ ಟೀಚರ್. ಅಗೇನ್ ಇಲ್ಲಿ ಮತ್ತೆ ಡಿಕ್ಟೇಷನ್ ಇದೆ. ಸೊ 10 ಮಿಕ್ಸ್ಡ್ ಶಾರ್ಟ್ ವರ್ಡ್ಸ್, ಸ್ಟ್ರೆಚ್ಡ್ ವರ್ಡ್ಸ್ ಅಂತ ಹೇಳ್ಬೋದು. ಸೊ ನಿಮ್ಮ ಮಾಡ್ಯೂಲಲ್ಲೇ ಸಿಗುತ್ತೆ ನಿಮಗೆ, ಅದನ್ನೇ ಡಿಕ್ಟೇಷನ್ ಆಗಿ ಕೊಡ್ಬೋದು. ಇದನ್ನೇ ಕೊಡಬೇಕು ಅಂತ ಏನಿಲ್ಲ. ಲಿಸನ್ ಆ್ಯಂಡ್ ರೈಟ್. ಇಲ್ಲಿ ಲಿಸನ್ ಮಾಡಿ. ಇಲ್ಲಿ ಶಾರ್ಟ್ ವೊವೆಲ್ ಮತ್ತು ಬ್ಲೆಂಡಿನ ಡಿಕ್ಟೇಷನ್. ಇಲ್ಲಿ ಕ್ಲಿಪ್, ರನ್, ಸ್ಮೈಲ್, ಬ್ಲೂಮ್, ಟ್ರಕ್ ಇದನ್ನು ಹೇಳಿಬಿಟ್ಟು ಬರಿಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಬ್ಲೆಂಡ್ ವರ್ಡ್ಸ್ ಸೌಂಡ್ ಏನು ಬರುತ್ತೆ ಅಂತ ಹೇಳಿ. ಫ್ರಾಕ್, ಫ್ರು ಸೌಂಡ್. ವಾಚ್, ಚ ಸೌಂಡ್. ಥಿಂಕ್, ಥ ಸೌಂಡ್. ವಾಚ್, ಚ ಸೌಂಡ್. ಗ್ಲಾಸ್, ಗ್ಲ ಸೌಂಡ್. ಅದಾದಮೇಲೆ ಸೈಲೆಂಟ್ ಲೆಟರ್ ಯಾವುದು ಅಂತ ಹೇಳಿಬಿಟ್ಟು. ಸೊ ನೀ ಅಂತೇಳಿ ಪದೇ ಪದೇನ ಉಚ್ಚಾರಣೆಯನ್ನು ಮಾಡಿಸಿದ್ರೆ ನಮಗೆ ಗೊತ್ತಾಗುತ್ತೆ ಇಲ್ಲಿ ಕೆಯ ಕೆಲಸ ಏನಿಲ್ಲ, ಇದು ಸೈಲೆಂಟ್ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ವಾಕೆಲ್, ಎಲ್. ರೈಟಲ್, ಡಬ್ಲ್ಯೂ. ಕೂಂಬ್, ಎಮ್. ಕೂಮ್ ಅಷ್ಟೇ. ಓಕೆ, ನೆಕ್ಸ್ಟ್ ಆ್ಯಡ್ 2 more words ಫಾರ್ ಈಚ್ ಸೌಂಡ್. ಶಾಪ್, ಫಿಶ್. ಥಂಬ್, 3. ಕ್ಲಾಪ್, ಕ್ಲಿಪ್. ಫ್ರೂಟ್, ಫ್ರೇಮ್. ನೆಕ್ಸ್ಟ್ ಲಿಸನ್, ಥಿಂಕ್ ಆ್ಯಂಡ್ ರೈಟ್. ಆ್ಯಕ್ಟಿವಿಟಿ ಶೀಟ್ ನಂಬರ್ 17. ಇಲ್ಲಿ ಸೈಟ್ ವರ್ಡ್ಸನ್ನು ಯಾವುದನ್ನಾದರೂ ವಾರ್ಮ್ ಅಪ್ ಆಗಿ ಕೊಡಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ WH ಕ್ವಶನ್. ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್? ವೇರ್ ಡಿಡ್ ಯು ಪುಟ್ ಮೈ ಪೆನ್?
ವಾಟ್ ಟೈಮ್ ಇಸ್ ದ ಮ್ಯಾಚ್, ವೈ ಆರ್ ಯು ಕ್ರೈಯಿಂಗ್, ರಿವ್ರೈಟ್ ದ ಸೆಂಟೆನ್ಸ್ ಕರೆಕ್ಟ್ಲಿ, ಚೆಕ್ ಸ್ಪೆಲ್ಲಿಂಗ್ ಆ್ಯಂಡ್ ಮತ್ತು ಪ್ರೊನೌನ್ಸಿಯೇಷನ್. ಇಲ್ಲಿ ಲೇಖನ ಚಿಹ್ನೆಗಳನ್ನು ನೋಡಬೇಕು ಮತ್ತು ಸ್ಪೆಲ್ಲಿಂಗ್ ನೋಡಬೇಕು ಮತ್ತು ವೆದರ್ ದ ಫಸ್ಟ್ ಲೆಟರ್ ಈಸ್ ಇನ್ ದ ಕ್ಯಾಪಿಟಲ್ ಲೆಟರ್ ಆರ್ ನಾಟ್ ಅನ್ನೋದನ್ನು ಚೆಕ್ ಮಾಡಬೇಕು. ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರಬೇಕು. ನೆಕ್ಸ್ಟ್ ಗ್ರಾಮರ್ ಏನಾದರೂ ಮಿಸ್ಟೇಕ್ ಇದ್ದರೆ ಮಾಡಬೇಕು. ವೇರ್ ವಾಸ್ ದೇ ಗೋಯಿಂಗ್ ಅಲ್ಲ, ವೇರ್ ವರ್ ದೇ ಗೋಯಿಂಗ್ ಕ್ವಶನ್ ಮಾರ್ಕ್. ಹಿ ಸೆಡ್ ಇಟ್ ವಾಸ್ ದೇರ್. ವಾಟ್ ಈಸ್ ಯುವರ್ ನೇಮ್ ಕ್ವಶನ್ ಮಾರ್ಕ್. ದೇ ವರ್ ಪ್ಲೇಯಿಂಗ್ ಔಟ್ಸೈಡ್. ಹೂಸ್ ಬುಕ್ ಈಸ್ ದಿಸ್ ಕ್ವಶನ್ ಮಾರ್ಕ್. ಟೀಚರ್ ಡಿಕ್ಟೇಟ್ 3 sentences. ಕ್ವಶನ್ ಮಿಕ್ಸಿಂಗ್ ಸೈಟ್ ವರ್ಡ್ಸ್ ಇರಬೇಕಂತೆ. ಹೂ ಇಸ್ ದ್ಯಾಟ್, ವೇರ್ ಇಸ್ ದ ಕಾರ್, ಹೌ ಆರ್ ಯು ಟುಡೇ, ಹೂಸ್ ಬ್ಯಾಗ್ ಇಸ್ ದಿಸ್, ಹೂಮ್ ಡಿಡ್ ಯು ಕಾಲ್. ಓಕೆ ಫೈನ್. ನೆಕ್ಸ್ಟ್ ಇಂಡಿವಿಜುವಲ್ ರೈಟರ್, ದಟ್ ಈಸ್ ಆಕ್ಟಿವಿಟಿ ಶೀಟ್ 19. ಲರ್ನ್ ಆ್ಯಂಡ್ ರೈಟ್. ಇಲ್ಲಿ ಕೊಟ್ಟಿದ್ದಾರೆ ಕೇರ್ಫುಲಿ ಆ್ಯಸ್ ಯುವರ್ ಟೀಚರ್ ಸೇಸ್ ದ ವರ್ಡ್ಸ್ ಆ್ಯಂಡ್ ರೈಟ್. ಟೀಚರ್ ಏನೇನು ಹೇಳ್ತಾರೋ ಅದನ್ನು ಬರೀರಿ ಅಂತ ಹೇಳಿ. ದೆನ್ ಲಿಸನ್ ಆ್ಯಂಡ್ ರೈಟ್ ಫ್ರೇಸಸ್ಸನ್ನು ಫಸ್ಟು ವರ್ಡ್ಸ್ ಕಲ್ತ ಮೇಲೆ ನೆಕ್ಸ್ಟ್ ಫ್ರೇಸಸ್ ಬರುತ್ತೆ. ದೆ ಪ್ಲೇ ಔಟ್ಸೈಡ್, ಅ ಗ್ರೀನ್ ಜೀಪ್, ದ ಡೀಪ್ ಸಿ, ವೇಟ್ ಫಾರ್ ಮೀ. ನೆಕ್ಸ್ಟ್ ಸೆಂಟೆನ್ಸ್ ಬರುತ್ತೆ. ಯಾವತ್ತು ವರ್ಡ್ ಆದಮೇಲೆ ಫ್ರೇಸಸ್ ದೆನ್ ಸೆಂಟೆನ್ಸ್. ದ ಬ್ರೈಟ್ ಸನ್ ವಾಸ್ ಹೈ, ದ ರೇನ್ ವಾಸ್ ಕೋಲ್ಡ್, ವೈ ವಾಸ್ ದ ಬೋಟ್ ಸ್ಲೋ. ಅದಾದಮೇಲೆ ನೆಕ್ಸ್ಟ್ ಪ್ಯಾರಾಗ್ರಾಫ್. ಸೊ ವಿ ಹ್ಯಾವ್ ಟು ಟೆಲ್ ದೆಮ್, ಮಕ್ಕಳಿಗೆ ಹೇಳಬೇಕು ಏನಂತ. ಫಸ್ಟ್ ವರ್ಡ್ಸ್ ಆದಮೇಲೆ ಫ್ರೇಸಸ್ ಆದಮೇಲೆ ಸೆಂಟೆನ್ಸ್ ಆದಮೇಲೆ ಪ್ಯಾರಾಗ್ರಾಫ್. ಓಕೆ, ದ ರೇನಿ ಡೇ ಬಗ್ಗೆ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ ನೌನ್, ಪ್ರನೌನ್, ವರ್ಬ್. ನೌನ್ ಅಂತ ಅಂದರೆ ನಾಮಪದ, ಪ್ರನೌನ್ ಸರ್ವನಾಮ, ವರ್ಬ್ ಕ್ರಿಯಾಪದ. ಸೊ ಅದನ್ನು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ರಿಪ್ಲೇಸ್ ದ ನೌನ್ ಇದ್ದ ಕಡೆಗೆ ನಾವು ಸೂಟೇಬಲ್ ಪ್ರನೌನ್ನ ಹಾಕಬೇಕು. ರಾಣಿ ಇದೆ, ಸೊ ಶಿ ಈಸ್ ಡ್ಯಾನ್ಸಿಂಗ್. ದ ಬಾಯ್ ಇದೆ, ದೇ. ರಾಹುಲ್ ಇದೆ, ಹಿ. ನೆಕ್ಸ್ಟ್ ದ ಕ್ಯಾಟ್, ಇಟ್. ಸೊ ದ ಬಾಯ್ಸ್ ಆರ್ ರನ್ನಿಂಗ್, ಬಹಳ ಜನ ಇದ್ದಾರಲ್ವಾ, ದೇ ಆರ್ ರನ್ನಿಂಗ್ ಅಂತ ಹೇಳಿಬಿಟ್ಟು ಬರುತ್ತೆ. ನೆಕ್ಸ್ಟ್ ಮ್ಯಾಚ್ ದ ನೌನ್. ಇಲ್ಲಿ ಮ್ಯಾಚಿಂಗ್ ಆಲ್ರೆಡಿ ಮ್ಯಾಚ್ ಮಾಡಿಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಮೇಕ್ ಸೆಂಟೆನ್ಸಸ್. ಇಲ್ಲಿ ಸೆಂಟೆನ್ಸನ್ನು ಈ ವರ್ಡ್ಸ್ಗಳನ್ನು ಯೂಸ್ ಮಾಡಿ ಸೆಂಟೆನ್ಸ್ ಮಾಡಬೇಕು. ದ ಬಾಯ್ ರನ್ಸ್ ಫಾಸ್ಟ್, ಶಿ ಸಿಂಗ್ಸ್ ವೆಲ್, ದೇ ಪ್ಲೇ ಟುಗೆದರ್, ದ ಡಾಗ್ ಬಾರ್ಕ್ಸ್ ಲೌಡ್ಲಿ. ಓಕೆ ಫೈನ್. ಆಫ್ಟರ್ ದಟ್ ದ ಲಾಸ್ಟ್ ವರ್ಕ್ಶೀಟ್ ಆಫ್ ದಿಸ್ ಸಬ್ಜೆಕ್ಟ್, ದಟ್ ಈಸ್ ಅಡ್ಜೆಕ್ಟಿವ್ಸ್ ಆ್ಯಂಡ್ ಪ್ರೊಪೊಸಿಷನ್ ಫನ್. ಸೊ ಇಲ್ಲಿ ನಾವು ಗುಣವಿಶೇಷಣಗಳನ್ನು ಅಂತ ಹೇಳಿ ನಾವು ಕನ್ನಡದಲ್ಲಿ ಹೇಳ್ತೀವಲ್ವ. ದ ಟಾಲ್ ಬಾಯ್ ಈಸ್ ಜಂಪಿಂಗ್ ಟಾಲ್, ಶಿ ಹ್ಯಾಸ್ ಎ ರೆಡ್ bag red, the small dog is barking small, we saw a beautiful garden beautiful. Fill in the blanks with the preposition on, under, in ಕೊಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ಇದನ್ನು ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ದ ಬಾಲ್ ಈಸ್ ಆನ್ ದ ಟೇಬಲ್. ಸಮ್ಟೈಮ್ಸ್ ಅಂಡರ್, ಕೆಳಗಡೆ ಇದ್ದರೆ ಟೇಬಲ್ನ ಕೆಳಗಡೆ ಇದ್ದರೂ ಸಹ ನಾವು ಅಂಡರ್ ಯೂಸ್ ಮಾಡ್ತೀವಿ. ಆನ್ ದ ಟೇಬಲ್ ಅಥವಾ ಅಂಡರ್ ದ ಟೇಬಲ್. ಸೊ ದ ಕ್ಯಾಟ್ ಈಸ್ ಇನ್ ದ ಬಾಕ್ಸ್. ದ ಬ್ಯಾಗ್ ಈಸ್ ಆನ್ ದ ಚೇರ್. ಓಕೆ, ಬ್ಯಾಗ್ ಎಲ್ಲಿದೆ, ಆನ್ ದ ಚೇರ್ ಇದೆ. ಓಕೆ ನೆಕ್ಸ್ಟ್ ದ ಸ್ಕೂಲ್ ಈಸ್, ಪ್ರೊಬ್ಯಾಬಲಿ ಅಂಡರ್ ಜಾಸ್ತಿ ಇರೋದಿಲ್ಲ, ಯಾಕಂತಂದರೆ ಬ್ಯಾಗನ್ನ ನಾವು ಯಾವತ್ತೂ ಚೇರ್ನ ಕೆಳಗಡೆ ಇಡೋದಿಲ್ಲ. ಸೊ ಬ್ಯಾಗನ್ನು ಮೇಲೆ ಇಡ್ತಾರೆ. ಸೊ ಸಮ್ಟೈಮ್ಸ್ ಅಲ್ಲಿ ಸಿಚುವೇಶನ್, ಮಗು ಆಟ ಆಡ್ತಾ ಇದೆ ಅಂದಾಗ ನಾವು ಬ್ಯಾಗನ್ನು ಇಟ್ಟ ಅನ್ನೋದು ಏನಾದರೂ ಒಂದು ಸಿಚುವೇಶನ್ ಬಂತು ಅಂತ ಅಂದರೆ ಆನ್ ದಟ್ ಟೈಮ್ ವಿ ಯೂಸ್ ದ ಬ್ಯಾಗ್ ಈಸ್ ಅಂಡರ್ ದ ಚೇರ್. ಓಕೆ, ದ ಸ್ಕೂಲ್ ಈಸ್ ನಿಯರ್ ದ ಹೌಸ್. ಓಕೆ ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾನೆ. ದ ಮೇಕ್ ಮೀನಿಂಗ್ಫುಲ್ ಸೆಂಟೆನ್ಸಸ್ಸು. The big elephant is near the tree, the red ball is under the chair, the happy girl is in the park, the small cat is on the mat. Okay, thank you friends.